ನಿನ್ನೆಯಷ್ಟೇ ಹಿಜಾಬ್ ನಿಷೇಧ ವಾಪಸ್ ಅಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಯು ಟರ್ನ್ ಹೊಡೆದಿದ್ದ. ಇನ್ನೂ ನಿರ್ಧಾರ ಮಾಡಿಲ್ಲ ಅಂದ್ರು ಇವತ್ತು. ನಿನ್ನೆ ಮೈಸೂರಿನ ಒಂದು ಕಾರ್ಯಕ್ರಮದಲ್ಲಿ ಯಥಾ ಪ್ರಕಾರದ ಆವೇಶಭರಿತ ಭಾಷಣ ಮಾಡುವಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಹಿಜಾಬ್ ಅದನ್ನ ವಾಪಸ್ ತೆಗೆದುಕೊಂಡು ಬಿಡ್ತೀವಿ. ಈಗ ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಹಿಜಾಬ್ ಹಾಕೊಂಡು ಹೋಗಬಹುದು, ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮಗೆ ಸೇರಿದ್ದು, ನಾನು ಯಾಕೆ ಅಡ್ಡಿಪಡಿಸ್ಲಿ? ಯಾವ ಡ್ರೆಸ್ ಹಾಕ್ತಿರೋ ಹಾಕೊಳ್ಳಿ. ನಾನು ಧೋತಿ ಜುಬ್ಬ ಹಾಕೋತೀನಿ, ನೀವು ಪ್ಯಾಂಟ್ ಶರ್ಟ್ ಹಾಕೋತೀನಿ, ತಪ್ಪೇನಿದೆ? ಹಾಕೊಳ್ಳಿ. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಅನ್ನುವ ಕಾರಣಕ್ಕೋ ಅಥವಾ ವಿನಾಕಾರಣ ಬಿಜೆಪಿ ಅವರ ಕೈಗೆ ಒಂದು ಇಶ್ಯೂ ಕೊಟ್ಟಂಗಾಗತ್ತೆ ಅನ್ನೋ ಕಾರಣಕ್ಕೋ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ರು ಇನ್ನೂ ನಿರ್ಧಾರ ಮಾಡಿಲ್ಲ. ಆದೇಶ ವಾಪಸ್ ಪಡೆಯೋದಕ್ಕೆ ಯೋಚಿಸಿ ಹೇಳ್ತೀನಿ ಅಂದಿದ್ದೆ ಅಂದ್ರು. ನೆನ್ನೆ ಹೇಳಿದ್ದು ಮತ್ತೆ ಇವತ್ತು ಹೇಳಿದ್ದು ಎರಡು ಕೇಳಿಸ್ಕೊಳ್ಳಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ, ಅದು ನಿನ್ನ ಹಕ್ಕು, ನನ್ನ. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನೀನು ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ. ನೀನು ತಪ್ಪೇನಿದೆ ಇದರಲ್ಲಿ? ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಅದಿನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಗವರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಅದಿನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಗವರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಅವರು ಧರ್ಮ ಜಾತಿಗಳನ್ನ ಒಡೆಯುವಂಥದ್ದು ಅವರ ಪಾಠ ಆಗ್ಬಿಟ್ಟಿದೆ. ಟಿಪ್ಪು ಮನಸ್ಥಿತಿ ಅವರಿಗೆ. ಇಂಥ ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ತರುವಂತ ಒಂದು ಪ್ರವೃತ್ತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದು ನಾಚಿಗೇಡಿನ ಸಂಗತಿ. ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದೀನಿ, ಅರಳೋ ಮರಳೋ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಒಂಥರ ವೈಟ್ ಪೇಪರ್ ಇದ್ದಂಗೆ ಮಕ್ಕಳ ಮನಸ್ಸು. ಆ ಮನಸ್ಸುಗಳ ಮಧ್ಯೆ ಕೋಮು ಭಾವನೆಯನ್ನ ಬಿತ್ತುವಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀನಿ. ಸಿದ್ದರಾಮಯ್ಯಂದು ಏನು ಅಂತೇಳಿ, ಹಿಂದೂಗಳ ಭಾವನೆ ಎಲ್ಲೆಲ್ಲಿದೆ ಅವರಿಗೆ ಚುಚ್ಚಿದ್ರೆ ಒಂದ್ ರೀತಿ ಸಂತೋಷ, ವಿಕೃತ ಸಂತೋಷ ಅವರಿಗೆ. ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ. ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ದುರಾದೃಷ್ಟ. ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದ್ರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಮಾತೆತ್ತಿದ್ರೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದಿದೆ. ಸುಮಾರು 50ರಿಂದ 60 ವರ್ಷಗಳ ಕಾಲ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರೇ ಆಡಳಿತ ನಡೆಸಿರ್ತಕ್ಕಂಥವ್ರು. ಇವತ್ತಿಗೂ ಕೂಡ 50%ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಬಂಧುಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದವರಲ್ವಾ? ಮುಂದೆ ಏಪ್ರಿಲ್ ಮೇನಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ
ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರೋ ಅನ್ನೋ ಹಂಗೆ ಮಾಡ್ತಾ ಇದ್ದಾರೆ. ಕೊನೆಗೆ ಏನಾಗ್ತದೆ ಅಂದ್ರೆ ಅವ್ರದ್ದು ಅಷ್ಟೇ ಓಟ್ ಬೀಳ್ತಾವೆ. ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳು ಯಾರೂ ಅವ್ರಿಗೆ ಓಟ್ ಹಾಕೋಬೇಕು. ಬಹುಶಃ ಟಿಪ್ಪು ಸುಲ್ತಾನ್ ಅಂತ 2ನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು. ಸೆಕೆಂಡ್ ಇದು ಅವ್ರ ಅವತಾರೇ ತಾಳ್ದಂಗೆ ಆಗೈತೆ. ಟಿಪ್ಪು ಪಾರ್ಟ್ 2 UPA 1 UPA 2 ಅಂತಿದ್ವಲ್ಲ, ಹಂಗೆ ಟಿಪ್ಪು ಪಾರ್ಟ್ 2 ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕತ್ತಾರ. ಅಂದ್ರೆ ಅಂತ್ಯಕಾಲ ಬಂದೈತೆ ಅಂತ. ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ ಇದೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಎಲ್ಲ ಆಗಿತ್ತು? ಅವರು ಮೂರ್ಖರಲ್ಲ, ಅವರು ತಿಳಿದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ. ಹಿಜಾಬ್ ಬಂದಾಗಿರೋದು ಸ್ಕೂಲು, ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ, ಅಂದರೆ ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದರೆ ಅವರು ಹಿಜಾಬ್ ಹಾಕೊಂಡ್ಬರ್ತಾರೆ. ನಾಳೆ ಇನ್ನೊಬ್ಬರು, ಆವಾಗಲೇ ನಡೆದಿತ್ತಲ್ಲ ಇದು, ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ ಅಂತಾರೆ. ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದ್ದೀರಾ? ಹುಚ್ಚು ದೊರೆ ಅಂತ ಅವ್ರಿಗೆ ಕರೀತಾ ಇದ್ರು. ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ. ಮುಸಲ್ಮಾನರನ್ನು ತೃಪ್ತಿಪಡಿಸಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಕಾದ್ರೆ ಕಾನೂನು ಲೆಕ್ಕಕ್ಕಿಲ್ಲ, ಹೈಕೋರ್ಟು ಲೆಕ್ಕಕ್ಕಿಲ್ಲ, ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆನೂ ಲೆಕ್ಕಕ್ಕಿಲ್ಲ. ಹೆಂಗಾರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು. ಅದಕ್ಕೆ ಕಾಂಪಿಟೇಷನ್ ಸಿದ್ದರಾಮಯ್ಯನವ್ರಿಗೂ ಮತ್ತು DK ಶಿವಕುಮಾರ್. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ. ವಿಕ್ರಮ್ ಫಡ್ಕೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಶಫಿ ಸಹಾದಿ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಜ್ಮಾ ಚಿಕ್ಕನೇರಳೆ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ HN ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿಯಿಂದ ಲತೀಫ್ ಖಾನ್ ಪಠಾಣ್ ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ. ಲತೀಫ್ ಖಾನ್ ಪಠಾಣ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇಂಟ್ರೆಸ್ಟಿಂಗ್ಲಿ ನಮಸ್ಕಾರ. ನಮಗೊಂದು ನಿರೀಕ್ಷೆ ಇತ್ತು, ಕಾಂಗ್ರೆಸ್ನವರು ಈ ಚರ್ಚೆಗೆ ಪ್ಯಾನಲಿಸ್ಟನ್ನು ಕಳಿಸೋದಿಲ್ಲ ಅಂತ ಹೇಳಿದ್ರು ಅವರು. ಇಂಟ್ರೆಸ್ಟಿಂಗ್ಲಿ JDSನವರು ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ. JDSನವರು ಕೂಡ ಪ್ಯಾನಲಿಸ್ಟನ್ನು ಕಳಿಸೋದಿಲ್ಲ ಅಂತ. ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ವಿವಾದ ಭುಗಿಲೆತ್ತು. ದೇಶ ವಿದೇಶಗಳಲ್ಲಿ ಈ ವಿಷಯ ಚರ್ಚೆಗೆ ಬಂತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಗಟ್ಟಿಯಾಗಿ ಹಿಜಾಬ್ ಪರವಾಗಿ ನಿಂತ್ಕೊಳ್ಳಿಲ್ಲ. ಚುನಾವಣೆಗಳ ಹತ್ತಿರ ಬಂದಾಗ ಮತ ವಿಭಜನೆ ಆಗಿಬಿಟ್ರೆ, ಧ್ರುವೀಕರಣ ಆಗಿಬಿಟ್ರೆ ಅನ್ನೋ ಭಯ ಇತ್ತು. ಆದರೆ JDSನವ್ರು ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಾತಾಡಿದರು. ಹಿಜಾಬ್ ಹಾಕಿಕೊಂಡೇ ಕ್ಲಾಸ್ ರೂಮ್ಗೆ ಹೋಗ್ತಾರೆ ಮುಸ್ಲಿಂ ಹೆಣ್ಣುಮಕ್ಕಳು, ಅಂದರೆ ಅವ್ರಿಗೆ ಅವಕಾಶ ಸಿಗಬೇಕು ಅಂತ. ಈಗ BJP ಜೊತೆಗೆ ಮೈತ್ರಿ ಆಗಿದೆ. ಏನು ನಿಲುವು ತಗೋಬೇಕು ಗೊತ್ತಾಗೋದಿಲ್ಲ. ನಮ್ಮ ಪ್ಯಾನಲಿಸ್ಟನ್ನು ಕಳಿಸೋದೇ ಇಲ್ಲ ಅಂದ್ರೆ ಅವರು. ಇರಲಿ, ಮೊದಲಿಗೆ ನಾನು ವಕೀಲರನ್ನು ಮಾತಾಡಿಸುವ ಮೂಲಕನೇ ಚರ್ಚೆಯನ್ನು ಆರಂಭಿಸ್ತೀನಿ. ಸರ್, ಮ್ಯಾಟರ್ ಈಸ್ ಇನ್ ಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ ಏನು ಬಂತು ಅಂತ ಎಲ್ಲರೂ ನೋಡಿದ್ದೀವಿ. ಸುಪ್ರೀಂ ಕೋರ್ಟಿನಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ಈಗ 3 ಜಡ್ಜಸ್ ಬೆಂಚಿಗೆ ಹೋಗಿದೆ. ಹಾಗಿದ್ದಾಗ ಇಂಥದ್ದೊಂದು ಆದೇಶವನ್ನು ಹೊರಡಿಸುವ ಅಧಿಕಾರ ಸರ್ಕಾರಕ್ಕೆ ಇದೆಯಾ ಇಲ್ಲವಾ? ಲೀಗಲ್ ಒಪಿನಿಯನ್ ಅಷ್ಟೇ ಹೇಳಿ. ಮೊದಲನೇದಾಗಿ ಕರ್ನಾಟಕದ ತ್ರಿಸದಸ್ಯ ಪೀಠ ಅದು ಈ ಗವರ್ನಮೆಂಟ್ ಆದೇಶ ಏನಿತ್ತು ಅಂತ ಒಂದ್ಸಲಿ ನೋಡ್ಬಿಡೋಣ. ಆದೇಶ ಏನಿತ್ತು ಅಂದ್ರೆ ಹಿಜಾಬ್ ಹಾಕೋಬೇಕು ಹಾಕೋಬಾರ್ದು ಅನ್ನೋದು ಏನೂ ಇರಲಿಲ್ಲ. ಬಹಳ ಜನರಲ್ಲಿರೋ ತಪ್ಪು ಕಲ್ಪನೆ ಅನ್ನೋದು ಹಿಜಾಬ್ ಬ್ಯಾನ್ ಆಗಿದೆ, ಬ್ಯಾನ್ ಆಗಿಲ್ಲ. ಮೊದಲನೇ, ಹಿಜಾಬ್ ಇಸ್ ನಾಟ್ ಬ್ಯಾನ್. ಏನ್ ಹೇಳಿದೆ ಸರ್ಕಾರದ ತನ್ನ 5 ಫೆಬ್ರವರಿ 2022 ಆದೇಶದಲ್ಲಿ, ಗವರ್ಮೆಂಟ್ ಆರ್ಡರ್ನಲ್ಲಿ ಹೇಳಿದೆ ದಟ್ ಸರ್ಕಾರ ಅಂದ್ರೆ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಸಮವಸ್ತ್ರ ಅದು ಕಡ್ಡಾಯ, ಸಮವಸ್ತ್ರ ಹಾಕ್ಕೊಳ್ಬೇಕು. ಮತ್ತು PU ಕಾಲೇಜ್ಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಏನು ಬರುತ್ತೆ, ಅಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ ಕಮಿಟಿಗಳು ಏನು ಯೂನಿಫಾರ್ಮ್ ನಿರ್ಧಾರ ಮಾಡಿದೆ ಅದನ್ನು ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಎಲ್ಲರೂ ಒಂದೇ ಸಮಾನವಾಗಿ ಕಾಣಬೇಕು, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿಗೋಸ್ಕರ ಅಂತ ಪ್ರಿಯಾಂಬಲ್ನಲ್ಲಿ ಅದನ್ನು ಹೇಳ್ತಾರೆ. ಆದ್ದರಿಂದ ಅದನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಎಲ್ಲೂ ಇದನ್ನು ಹಾಕೋಬಾರ್ದು. ಅವರು ಹಿಜಾಬ್ ಬಗ್ಗೆನೂ ಹೇಳಿಲ್ಲ, ಕೇಸರಿ ಶಾಲ್ ಬಗ್ಗೆನೂ ಹೇಳಿಲ್ಲ. ಮೊದಲನೇದು ಇದು ತಿಳ್ಕೊಳ್ಳೋಣ. ಆಮೇಲೆ ತ್ರಿಸದಸ್ಯ ಪೀಠ ಏನಂತು, ಹೌದು ಅಂದರೆ ಉಚ್ಚ ನ್ಯಾಯಾಲಯ ಇದ್ದು ಹೌದು ಈ ಆದೇಶ ಸರಿಗಿದೆ, ನಮ್ಮ ಸಾಂವಿಧಾನಿಕವಾಗಿ ಇದೆ, ಕರೆಕ್ಟ್ ಇದೆ, ಅದು ಫ್ರೆಟರ್ನಿಟಿ ಈಕ್ವಾಲಿಟಿಗೋಸ್ಕರ ಅನುಕೂಲವಾಗಿದೆ, ಪೂರಕವಾಗಿದೆ ಅಂತ ಹೇಳ್ತು.
ಅದರ ಜೊತೆಗೆ ಅಕಾಡೆಮಿಕಲಿ ನಮ್ಮನ್ನೆಲ್ಲ ಇನ್ನಷ್ಟು ಜಾಣರನ್ನಾಗಿಸುವ ಒಂದು ಇಂಟ್ರೆಸ್ಟಿಂಗ್ ವಾದ ಪ್ರತಿವಾದ ನಡೀತು ಹೈಕೋರ್ಟ್ನಲ್ಲಿ. ಹಿಜಾಬ್ ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಂ ಅನ್ನುವ ವಾದವನ್ನು ಮಂಡಿಸಲಾಯಿತು. ಅದಕ್ಕೆ ಕುರಾನಿನ ಹದೀಸಿನ ಉದಾಹರಣೆಗಳನ್ನು ಕೊಡಲಾಯಿತು. ಅಂತಿಮವಾಗಿ ನ್ಯಾಯಪೀಠ ಹೇಳ್ತು ಇಲ್ಲ, ಹೌದು, ಇಟ್ ಇಸ್ ನಾಟ್ ಹಿಜಾಬ್ ಅನ್ನುವಂಥದ್ದು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ನ್ಯಾಯಾಲಯ ಅದರೊಳಗೆ ವಾದ ಮಾಡಿದಾಗ್ಲೂ ನೋಡಿ, ರಿಲಿಜಿಯಸ್ ಫ್ರೀಡಮ್ ಇದೆ. ರಿಲಿಜಿಯಸ್ ಫ್ರೀಡಮ್ ಇರೋದ್ರಿಂದ ಇದು ಎಸೆನ್ಷಿಯಲ್ ಪಾರ್ಟ್ ಆಫ್ ರಿಲಿಜಿಯನ್ ಆಗಿರೋದ್ರಿಂದ ಇದನ್ನ ಹಾಕೊಳ್ಳೇಬೇಕು ಅನ್ನೋದನ್ನ ಹೇಳ್ತು. ಆವಾಗ ಕೋರ್ಟು ನಾನಾ ಉದಾಹರಣೆಗಳನ್ನು ತಗೊಂಡು ಬೇರೆ ಬೇರೆ ದೇಶಗಳದಷ್ಟೇ ಅಲ್ಲ, ಪುಸ್ತಕಗಳ ಉದಾಹರಣೆಗಳನ್ನು ಅಂದ್ರೆ ಅದರೊಳಗಿಂದಾನು ನೋಡಿಕೊಂಡು ಮುಸ್ಲಿಂ ತಜ್ಞರು ಸ್ಕಾಲರ್ಸ್ ಬರೆದಿರುವಂತಹ ಪುಸ್ತಕಗಳನ್ನು ಅದು ವಿವೇಚಿಸಿ ಈ ನಿರ್ಧಾರ ಕೊಡ್ತು. ಹಾಗೆ ಅದು ಸುಪ್ರೀಂ ಕೋರ್ಟಿಗೆ ಹೋದಾಗ ದ್ವಿಸದಸ್ಯ ಪೀಠ ಇತ್ತು. ಅದರೊಳಗೆ ಒಬ್ರು ಅಂದ್ರೆ ಇಬ್ಬರು ಇರುವಂತಹ ಪೀಠದಲ್ಲಿ ಒಬ್ಬರು ನ್ಯಾಯಾಧೀಶರು ಹೇಳಿದ್ರು ಇಲ್ಲ, ಈ ಸರ್ಕಾರದ ಆದೇಶ ಸರಿಗಿದೆ ಅಂತ. ಸೊ ಹೈಕೋರ್ಟಿನ ಆದೇಶ ನಾವು ಅಪ್ಹೋಲ್ಡ್ ಮಾಡ್ತೀವಿ ಅಂತ. ಇನ್ನೊಬ್ರು ಇಲ್ಲ, ಇದಕ್ಕೆ ರಿಲಿಜಿಯಸ್ ಫ್ರೀಡಮ್ ಇದೆ ಅನ್ನೋ ಹಂಗೆ ಹೇಳಿ, ರಿಲಿಜಿಯಸ್ ಫ್ರೀಡಮ್ ಅನ್ನೋದಕ್ಕಿಂತ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟರು. ಇನ್ನೊಬ್ಬ ನ್ಯಾಯಾಧೀಶ ಹಿಜಾಬ್ ಹಾಕೊಂತಾರೋ ಹಾಕೊಳ್ಳೋ ಪ್ರಶ್ನೆ ಅದಲ್ಲ, ಹೆಣ್ಣುಮಕ್ಕಳ ಶಿಕ್ಷಣ ಪಡೀಲಿ ಮೊದಲು. ಅಂದ್ರೆ ಏನ್ ಹೇಳ್ತಾ ಇದೆ, ಮುಖ್ಯವಾಗಿ ಇದನ್ನ ಜಸ್ಟಿಸ್ ಇಂದ ನೋಡ್ಬೇಕು, ಬರೀ ಈಕ್ವಾಲಿಟಿ ಫ್ರೆಟರ್ನಿಟಿ ಅಲ್ಲ. ಆದ್ರಿಂದ ನಾವು ಸರ್ಕಾರದ ಆದೇಶನ ತಪ್ಪು ಅಂತ ಹೇಳ್ತೀವಿ ಅಂತ. ಸೊ ಅಪ್ರಾಪ್ರಿಯೇಟ್ ಬೆಂಚ್ ಅಂದ್ರೆ ಹೈಯರ್ ಬೆಂಚ್ಗೆ ಇದು ಹೋಗುತ್ತೆ. ಹೈಯರ್ ಅಂದ್ರೆ ಮೋರ್ ನಂಬರ್ ಆಫ್ ಜಡ್ಜಸ್. ಸೊ ಇದು ಹೀಗಿರ್ಬೇಕಾದ್ರೆ ನೀವು ಪ್ರಶ್ನೆ ಕೇಳಿದ್ರಿ, ಸರ್ಕಾರ ಈ ಆದೇಶನ ವಾಪಸ್ ತಗೋಬಹುದು ಇಲ್ವೋ ಅಂತೇಳಿ. ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಆದೇಶ ಮಾಡೋ ಅಧಿಕಾರ ಇದ್ರೆ ಆದೇಶನ ವಾಪಸ್ ತಗೊಳ್ಳೋ ಅಧಿಕಾರನೂ ಇದೆ. ಸೊ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅನ್ನೋದೇನಿಲ್ಲ, ಸರ್ಕಾರಕ್ಕೆ ಅಧಿಕಾರ ಇದೆ. ಎಸ್, ಶಫೀಸಾದಿ ಅವರೇ. ಒಂದೇದು ಅಜಿತ್, ಇಲ್ಲಿ BJP ಕಾಂಗ್ರೆಸ್ JDS ಪಕ್ಕಕ್ಕಿಟ್ಟು ನಾನು ಮಾತಾಡಲಿಕ್ಕೆ ಇಚ್ಛಿಸ್ತಾ ಇರೋದು, ಹಿಜಾಬು ಎಂಬುದು ಇಸ್ಲಾಮಿನಲ್ಲಿ ಒಂದು ಮಹಿಳೆಯ ಕಟ್ಟಳೆ. ಅದು ಅವಳಿಗೆ ಕಡ್ಡಾಯವಾಗಿ ಪ್ರಾಯಪೂರ್ತಿಯಾದಂಥ ಮಹಿಳೆ ಧರಿಸಲೇಬೇಕು. ಅದು ಸ್ಕೂಲಲ್ಲಿ ಕಾಲೇಜಲ್ಲಿ ಅಂತಿಲ್ಲ, ಎಲ್ಲ ಸಂದರ್ಭದಲ್ಲೂ ಅದು ಅವಿಭಾಜ್ಯ ಘಟಕನೇ. ಈಗ ಚರ್ಚೆ ಅದರ ಅರ್ಥ ನಾನು ಹೆಂಗೆ ಮಾಡ್ಕೋತೀನಿ ಅಂದ್ರೆ, ಯಾವ ಮಹಿಳೆ ಯಾವ ಯುವತಿ ಹಿಜಾಬ್ ಹಾಕೋತಾಳೋ ಶಿ ಇಸ್ ಅ ಗುಡ್ ಮುಸ್ಲಿಂ, ಯಾರು ಹಾಕೊಳ್ಳೋದಿಲ್ಲೋ ಶಿ ಇಸ್ ಅ ಬ್ಯಾಡ್ ಮುಸ್ಲಿಂ. ಅಂದ್ರೆ ಇಸ್ಲಾಂ ಅನ್ನು ಫಾಲೋ ಮಾಡುವಂತ, ಈಗ ನಜ್ಮಾ ನೋಡಿ ಹಿಜಾಬ್ ನಜ್ಮಾ ಇಸ್ ಅ ಗುಡ್ ಮುಸ್ಲಿಂ ಹಾಗೆ ಅಲ್ಲಲ್ಲ ನಾವು, ಯಾಕಂದ್ರೆ 90% ಇಲ್ಲಿ ಕೇಳಿ, ಅಲ್ಲಲ್ಲ ನಾನು ಮುಗಿಸ್ತೀನಿ. ಅಲ್ಲ, ಗುಡ್ ಮತ್ತೆ ಬ್ಯಾಡ್ ನಾವು ಚರ್ಚೆ ಮಾಡೋಣ. ಒಂದು ಏನಂತ ಹೇಳಿದ್ರೆ, ಇಸ್ಲಾಂ ಒಬ್ಬ ಮುಸಲ್ಮಾನ್ ಆದ ನಂತರ ಪುರುಷ ಆಗಿರಲಿ ಅಥವಾ ಸ್ತ್ರೀ ಆಗಿರಲಿ ಇಸ್ಲಾಮಿನ ಕಟ್ಟಳೆಗಳನ್ನು ಪಾಲಿಸಲೇಬೇಕಾಗತ್ತೆ. ಇರುವವರು ಇದ್ದಾರೆ. ಭಾರತದಂತಹ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನೀವು ಇದನ್ನು ಮಾಡಲೇಬೇಕು ಅಂತ ಯಾರಿಗೂ ಬಲವಂತ ಮಾಡೋಕು ಪ್ರಜಾಪ್ರಭುತ್ವ ತೆಗೆದು ಪಕ್ಕಕ್ಕಿಡಿ. ಅಲ್ಲಲ್ಲ, ಸಂವಿಧಾನ ತೆಗೆದು ಪಕ್ಕಕ್ಕಿಡಿ. ಅಲ್ಲಲ್ಲ, ಇಸ್ಲಾಂ ಅಷ್ಟೇ ಚರ್ಚೆ ಮಾಡೋಣ. ಅಲ್ಲ, ಇಸ್ಲಾಂ ಅಷ್ಟೇ ಚರ್ಚೆ ಮಾಡೋಣ. ಆ ಇಸ್ಲಾಮಿನ ಈಗ ಇಸ್ಲಾಮಿನಲ್ಲಿ ಮದ್ಯಪಾನ ನಿಷಿದ್ಧ. ಹೌದು, ಹೌದು. ಯಾವ್ದಾದ್ರೂ ಮುಸ್ಲಿಂ ಒಬ್ಬ ಕುಡಿತಾನೆ ಅಥವಾ ಕುಡಿತಾಳೆ ಅಂದ್ರೆ ದೇ ಆರ್ ನೋ ಮೋರ್ ಮುಸ್ಲಿಮ್ಸ್ ಅಂತ, ಮುಸ್ಲಿಮ್ಸೇ ಅಲ್ಲ. ಹಂಗೆ ನೀವ್ ಹೇಳ್ತಾ ಇದ್ದೀರಿ ಹಿಜಾಬ್ ಅನ್ನೋದು ಮುಸ್ಲಿಂ ಹೆಣ್ಣು ಮಕ್ಕಳಿಗಿರುವ ಕಟ್ಟಳೆ. ಹೌದು, ಅವಿಭಾಜ್ಯ ಘಟಕ. ಹಂಗಿದ್ದರೆ ಅಲ್ಲಲ್ಲ, ಅಲ್ಲೇ ಬರ್ತದೆ. ಹಂಗಿದ್ರೆ ಹಿಜಾಬ್ ಧರಿಸದ ಮಹಿಳೆ ಮುಸ್ಲಿಮಳಾಗಿ ಹುಟ್ಟಿದ್ದರೂ ಕೂಡ, ಹಿಜಾಬ್ ಧರಿಸದ ಮಹಿಳೆ ಮುಸ್ಲಿಮಳಾಗಿ ಹುಟ್ಟಿದ್ದರೂ ಕೂಡ ಅವಳು ಹಿಜಾಬ್ ಧರಿಸದೇ ಹೋದರೆ ಆಕೆ ಒಳ್ಳೆ ಮುಸ್ಲಿಂ ಅಲ್ಲ ಅವಳು ಅಂತ. ಅಲ್ಲ, ಇಲ್ಲಿ ನೋಡಿ, ಭಾರತದ ವಿಚಾರ ಒಂದು ಬೇರೆ ಇದೆ, ಅದೇ ರೀತಿ ಇಸ್ಲಾಮಿನ ಕಟ್ಟಳೆಗಳೊಂದು ಬೇರೆನೇ ಇದೆ. ಇಸ್ಲಾಮನ್ನು ಭಾರತಕ್ಕಾಗಿ ಬರೆಯಲಾಗಿಲ್ಲ. ಅಲ್ಲಲ್ಲ, ಅದೇ ಭಾರತಕ್ಕೋಸ್ಕರ ಭೂಮಿಗೆ ಇಸ್ಲಾಂ ಬಂದಿಲ್ಲ. ಎಲ್ಲ ಇಡೀ ಜಗತ್ತಿಗೆ ಇರುವಂತದ್ದು. ಸಂವಿಧಾನಬದ್ಧವಾಗಿ ಪ್ರಿಯಾಂಬಲ್ ಅಲ್ಲಿ ಮಾತ್ರ ಅಲ್ಲ, ಫಂಡಮೆಂಟಲ್ ರೈಟ್ಸ್ ಅಲ್ಲೇ ಆರ್ಟಿಕಲ್ 25, 26, 27 ಎಲ್ಲ ಏನೇಳುತ್ತೆ, ಧಾರ್ಮಿಕವಾದಂತಹ ಸ್ವಾತಂತ್ರ್ಯ ಸಂಪೂರ್ಣವಾಗಿದೆ. ಆ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಒಬ್ಬ ಮಹಿಳೆಗೆ ಹಿಜಾಬ್ ಧರಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳುವಾಗ ಅವಳಿಗೆ ಅವಕಾಶ ಕೊಡಬೇಕು. ಒಬ್ಬಳು ಹುಡುಗಿ ನಾನು ಹಿಜಾಬ್ ಧರಿಸಲ್ಲ ಅಂತ ಹೇಳ್ತಾರೆ, ಅವರನ್ನು ಬಲವಂತ ಮಾಡುವಂತಹ ಇದು ಯಾರಿಗೂ ಇಲ್ಲ ಈ ಭಾರತದಲ್ಲಿ. ಆದ್ರಿಂದ ಏನು ಕೋರ್ಟ್ ಏನು ಹೇಳಿದೆಯೋ ಅವಿಭಾಜ್ಯ ಘಟಕ ಅಲ್ಲ ಅಂತ, ಅಲ್ಲಿ ಯಾವ ಧರ್ಮ ಗ್ರಂಥನೂ ಅಲ್ಲಿ ಇದು ಇಸ್ಲಾಮಿನ ಯಾವ ಧರ್ಮ ಗ್ರಂಥವು ಅಲ್ಲಿ ವಿಚಾರಣೆಗೆ ಬಂದೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ, ನಾನು ಹೇಳ್ತೇನೆ ಕೇಳು, ಪವಿತ್ರ ಕುರಾನ್ ನಲ್ಲಿ ಸೂರಾ ನೂರ್ ಇದು ಸೂಕ್ತ 30-31 ಅದು ಎಲ್ರಿಗೂ ಗೊತ್ತಿರುವಂತ ಒಂದು ಪ್ಯಾರ. ಅವರು ಹಿಜಾಬ್ ಹಾಕ್ಲೇಬೇಕು, ಅದೇ ರೀತಿಯಲ್ಲಿ ಮುಸ್ಕುದಾರಿಗಳಾಗಬೇಕು ಅಂತ ಹೇಳಿ ಅದನ್ನು ಕಡೆಗಣಿಸಿ, ಅದೇ ರೀತಿಯಲ್ಲಿ ಇಸ್ಲಾಮಿನ 2ನೇ ಆಧಾರ ಸ್ತಂಭವಾದಂತಹ ಹದೀಸ್, 3ನೇ ಆಧಾರ ಸ್ತಂಭವಾದಂತಹ ಕಿಯಾಸ್, 4ನೇ ಆಧಾರ ಸ್ತಂಭವಾದ ಇಜ್ಮಾ, ಈ 4 ಆಧಾರ ಸ್ತಂಭಗಳಲ್ಲೂ ಹಿಜಾಬ್ ಕಡ್ಡಾಯ ಅಂತಿದೆ. ಕರ್ನಾಟಕ ಹೈಕೋರ್ಟ್ ಯಾವ ಆಧಾರದ ಮೇಲೆ
ಏನು ತೀರ್ಪು ಕೊಟ್ಟಿತ್ತು ಎಂಬುದರ ಬಗ್ಗೆ ಚರ್ಚೆ ಮಾಡಿ ಉಲಮಾಗಲು ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಹೈಕೋರ್ಟ್ ಹೋಗುವ ತನಕ ಉಲ್ಮಾಗಳಾಗಿರಲಿ ಯಾವುದೇ ಸಂಘಟನೆಗಳಾಗಿರಲಿ ಯಾರು ಇಂಟರ್ಫಿಯರ್ ಆಗಿರಲಿಲ್ಲ. ನಾನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ ಆ ಟೈಮಲ್ಲಿ ಆವತ್ತು ನಾವು ಹೇಳಿದ್ದೀವಿ ಹೈಕೋರ್ಟ್ ಹೋಗೋದು ಬೇಡ. ಉಡುಪಿಯಲ್ಲಿರುವಂತಹ 6 ಹೆಣ್ಮಕ್ಕಳ ಒಂದು ಮಹಿಳಾ ಕಾಲೇಜಿನಲ್ಲಿ ನಡೆದಂಥ ಚಿಕ್ಕ ಒಂದು ವಿಚಾರ ಅಲ್ಲಿಗೆ ಅದು ಮುಗಿಸಬೇಕು ಎಂಬ ಪ್ರಯತ್ನ ನಾವೆಲ್ಲ ಮಾಡಿದೆವು. ಕೆಲವು ಸಂಘಟನೆಗಳೆಲ್ಲ ಸೇರಿದವು. ಹೈಕೋರ್ಟ್ ಇದಕ್ಕೆ ತಗೊಂಡು ಬಂದಿತ್ತು. ಹೈಕೋರ್ಟ್ನಲ್ಲಿ ಏನು ತೀರ್ಪು ನೀಡಿತು ಅಂತ ಹೇಳಿದರೆ ಅದು ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳಿತು ಒಂದು. ಎರಡನೇ ಅತಿ ದೊಡ್ಡ ಮುಸಲ್ಮಾನರಿಗೆ ದೊಡ್ಡ ಏನು ಆಶ್ಚರ್ಯಕರವಾದಂಥ ತೀರ್ಪೇನಂತ ಹೇಳಿದರೆ ಹದೀಸನ್ನು ನೀವು ಹದೀಸ್ಗೆ ಪ್ರಾಮುಖ್ಯತೆನೇ ಕೊಡಬಾರದು ಎಂದು ಆ ತೀರ್ಪಲ್ಲಿದೆ 71ನೇ ಪುಟದಲ್ಲಿ. ಹದೀಸ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಪ್ರವಾದಿ ವಚನಗಳು, ಅದು ನಮಗೆ 2ನೇ ಆಧಾರ ಸ್ತಂಭ, ಅದಕ್ಕೆ ಅವಕಾಶನೇ ಕೊಡಬಾರದು ಅಂತ ಹೇಳ್ತಾ ಇದೆ. ಆದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಈಗ ಸುಪ್ರೀಂ ಕೋರ್ಟಲ್ಲಿ ಏನಿದೆ ಸದಸ್ಯ ಪೀಠದಲ್ಲಿ ಇವರು ನಮ್ಮ ಸುಧಾಬ್ ಶುದ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಣ್ಮಕ್ಕಳು ತುಂಬ ಹಿಂದುಳಿದ ಒಂದು ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಆದ್ದರಿಂದ ಹಿಜಾಬ್ ನಿಷೇಧದಿಂದ ಕರ್ನಾಟಕ ಸರ್ಕಾರ ಮಾಡಿದಂಥ ಆ ತೀರ್ಪಿನಿಂದ ಮುಸ್ಲಿಂ ಮಹಿಳೆಯರ ಶಿಕ್ಷಣಕ್ಕೆ ತುಂಬ ಹಿನ್ನಡೆಯಾಗಲಿದೆ ಎಂಬುದನ್ನು ಅವರು ಒತ್ತಿ ಹೇಳಿದ್ದಾರೆ. ಆದ್ದರಿಂದ ಸುಪ್ರೀಂ ಕೋರ್ಟಲ್ಲಿದೆ ಆ ವಿಚಾರ. ಇವತ್ತು ಸಿದ್ದರಾಮಯ್ಯ ಅವರು ಯೂಟರ್ನ್ ಹೊಡೆದರ ಇಲ್ವಾ ಅದು ಬೇರೆ ವಿಚಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ 3-4 ಅವರ ಏನು ಇದು ಗ್ಯಾರಂಟಿಗಳಿದೆಯೋ ಅದರೊಟ್ಟಿಗೆ ಮುಸಲ್ಮಾನರಿಗೆ ಕೊಟ್ಟಂಥ ಭರವಸೆನೂ ಇದೆ. ಹಿಜಾಬ್, ಅದೇ ರೀತಿ 4% 2B ರಿಸರ್ವೇಷನು, ಅದೇ ರೀತಿ ಹಲಾಲ್, ಇದು ಇಂಥ ವಿಚಾರದಲ್ಲಿ ಎಲ್ಲರಿಗೂ ಸರ್ವರಿಗೂ ನಾವು ನ್ಯಾಯಯುತವಾದಂತಹ ಒಂದು ಏನು ರೂಲಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದಲೇ ನೀವು ನೋಡಿ ನಮ್ಮ ಹಳೆ ಮೈಸೂರಲ್ಲಿ ಮುಸಲ್ಮಾನರು JDS ಹತ್ರ ಇದ್ದರು. ಕಳೆದ ಚುನಾವಣೆಯಲ್ಲಿ JDS ಯಾರಿಗೂ ಓಟ್ ಹಾಕಿ. ಇವತ್ತು ಕುಮಾರಸ್ವಾಮಿ ಅವರಿಗೆ ಮುಸಲ್ಮಾನರ ವಿರುದ್ಧ ಇಷ್ಟು ದ್ವೇಷ ಅಸಮಾಧಾನ ಏನಂತ ಹೇಳಿದ್ರೆ ಅಲ್ಲಿ ಓಟೆ ಹಾಕಿಲ್ಲ. ರಾಮನಗರದಲ್ಲಿ ಸಹ ಮುಸಲ್ಮಾನರು ಹಾಕಿಲ್ಲ. ಯಾಕೆಂದ್ರೆ ಆವತ್ತಿನ ಆ ಸರ್ಕಾರ ಹಿಜಾಬ್ ಮತ್ತು ಮುಸಲ್ಮಾನರ ಮೀಸಲಾತಿಯ ವಿರುದ್ಧ ನಿಲುವು ತಾಳಿದ್ದರಿಂದ ಕಾಂಗ್ರೆಸ್ ಸರ್ಕಾರ ಹೇಳಿತು ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ನಾವು ವಾಪಸ್ ತಗೋತೀವಿ ಅಂತ. ಆದ್ದರಿಂದ ಈಗಲೇ 6 ತಿಂಗಳಾಗಿದೆ. ವಾಪಸ್ ಯಾವಾಗಲೇ ತಗೋಬೇಕಾಗಿತ್ತು ಅಜಿತ್. ಇವಾಗಲೇ ಇದು ಯಾವುದು ನಮ್ಮ ಕನ್ವರ್ಷನ್ ಬಿಲ್ಲು ಫಸ್ಟ್ ಕ್ಯಾಬಿನೆಟಲ್ಲೇ ವಾಪಸ್ ತೆಗೆಯಲಾಗಿದೆ. ಅದೇ ರೀತಿಯಲ್ಲಿ ಇದನ್ನು ವಾಪಸ್ ಆವತ್ತೇ ತಗೋಬೇಕಾಗಿತ್ತು. ತುಂಬ ಲೇಟ್ ಆಗಿದೆ. ಆದಷ್ಟು ಬೇಗ ತಗೊಳ್ಳೇಬೇಕಾಗಿದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅವ್ರವ್ರ ಬಟ್ಟೆ ಅವ್ರವ್ರಿಗೆ ಇಷ್ಟ ಅಂತ. ಅಲ್ಲಿಗೆ ಕಾನ್ಸೆಪ್ಟ್ ಆಫ್ ಯೂನಿಫಾರ್ಮ್ ಅನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ. ಸಮವಸ್ತ್ರದ ಪರಿಕಲ್ಪನೆಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ನಾನು ಜುಬ್ಬ ಏನೋ ಪಂಚೆ ಉಟ್ಕೋತೀನಿ, ನೀವು ಪ್ಯಾಂಟ್ ಶರ್ಟ್ ಹಾಕೊಳ್ತೀರಿ, ನಿಮ್ಮ ಇಷ್ಟ, ನಿಮಗೆ ನನ್ನ ಇಷ್ಟ ನಮಗೆ ಅಂತ. ನಾನು ಈ ಕಾನ್ಸೆಪ್ಟ್ ಆಫ್ ಯೂನಿಫಾರ್ಮ್ ಅಥವಾ ಇಸ್ಲಾಂ ಇದರ ಆಚೆಗೆ ಒಂದು ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ಮುಸ್ಲಿಂ ವುಮನ್ ಎಜುಕೇಶನ್, ಮುಸ್ಲಿಂ ವುಮನ್ ಅಪ್ಲಿಫ್ಟ್ಮೆಂಟ್ ಬಗ್ಗೆನೇ ನನ್ನ ತಲೆಯಲ್ಲಿ ಯಾವಾಗಲೂ ಯೋಚನೆ ಇರುತ್ತೆ. ಅದು ನಿಮ್ಗಳಿಗೂ ಗೊತ್ತಿದೆ. ನಾನು ಬುರ್ಖಾ ಹಾಕ್ಕೋತೀನ ಅದು ನನ್ನ ಆಯ್ಕೆ, ನಾನು ಹಿಜಾಬ್ ಹಾಕ್ಕೊಂತೀನ ಅದು ನನ್ನ ಆಯ್ಕೆ. ನಾನು ಮುಸ್ಲಿಂ ಆಗಿ ಕೂಡ ನಾನು ಹಿಜಾಬ್ ಹಾಕ್ಕೊಳ್ಳಲ್ವಾ, ಬುರ್ಖಾ ಹಾಕ್ಕೊಳ್ಳಲ್ವಾ, ನಾನು ಓದ್ತೀನ ಅದು ನನ್ನ ಆಯ್ಕೆ ಅನ್ನುವಂಥದ್ದನ್ನ ಅಲ್ಲಲ್ಲ ವಲಕುಂ ಎಲ್ಲ ಹೇಳಾದ್ಮೇಲೆ ಇಸ್ಲಾಂ ಅಲ್ಲಿ ಇರುವಂತಹ ಒಂದು ಬ್ಯೂಟಿ ಏನು ಅಂತ ಅಂದ್ರೆ ವಲಕುಂ ದೀನಕುಂ ಅಂತ. ನಿನ್ನ ದೀನ್ ನೀನು ನಿನ್ನ ದೀನನ್ನ ನೀನು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತೀಯ ಅನ್ನೋದು ವಿಲ್ ಕೀಪ್ ಇಟ್ ಅಪಾರ್ಟ್. ಉಸ್ತಾದ್ ಇದ್ದಾರೆ, ಅದರಲ್ಲಿ ಪರಿಣಿತಿಯನ್ನು ಹೊಂದಿರೋರು ಅದನ್ನ ಮಾತಾಡ್ತಾರೆ. ಆದ್ರೆ ನನಗೆ ಇವತ್ತು ಮಧ್ಯದಲ್ಲಿ ಸುಮ್ಮನೆ ಆಲೋಚನೆ ಬರ್ತಾ ಇತ್ತು. 3 ಸದಸ್ಯ ಪೀಠ ಏನು ಹೈಕೋರ್ಟ್ ಇಂದ ವಿಕ್ರಮ್ ಪಡ್ಕೆ ಅವರು 3 ಸದಸ್ಯ ಪೀಠ ಏನಿತ್ತಲ್ಲ, ಸಾರಿ ನ್ಯಾಯಾಧೀಶರನ್ನ ಅವರ ಜಾತಿ ಧರ್ಮಗಳ ಆಧಾರದ ಮೇಲೆ ಒಬ್ಬ ಮುಸ್ಲಿಂ ಮಹಿಳೆ ಇದ್ದರು. ಅವರ ಮುಂದೆ ನಿಂತ್ಕೊಂಡು ಹಿಜಾಬ್ ಅನ್ನುವಂಥದ್ದು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂತ ವಾದ ಮಾಡಲಾಗ್ತಾ ಇತ್ತು. ಅವರು ಹಿಜಾಬ್ ಹಾಕೊಂಡಿರಲಿಲ್ಲ. ಐ ವಾಸ್ ಥಿಂಕಿಂಗ್ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನು ನೋಡ್ತಿರ್ಬೋದು ಅಂದ್ರೆ ನಾನು ಮುಸ್ಲಿಮೇ ಅಲ್ವೇನಪ್ಪ, ನಾನು ಒಳ್ಳೆ ಮುಸ್ಲಿಂ ಅಲ್ವೇನಪ್ಪ ಅನ್ನೋ ಪ್ರಶ್ನೆಗಳು ಇಲ್ಲಿ ಏನು ಅವಿಭಾಜ್ಯ ಅಂಗ ಅಂತ ಮಾತ್ರ ಯಾರು ಹಾಕಲ್ವೋ ಅವರ ವಿರುದ್ಧ ಯಾರು ಕ್ರಮ ಅವಿಭಾಜ್ಯ ಅಂಗ ಅಂದ್ರೆ ಮಾಡಿದರೆ ನೀವು ಮುಸ್ಲಿಮ್ಸ್ ಮದ್ಯಪಾನ ನಿಷೇಧ ಶಿಕ್ಷಾರ್ಹ ಅಪರಾಧ ಅದು. ಆದರೂ ಕೆಲವು ಮುಸಲ್ಮಾನರು ಮದ್ಯಪಾನ ಮಾಡ್ತಾರೆ. ಅದಕ್ಕೆ ಅದಕ್ಕೆ ನಾನು ಇಸ್ಲಾಮಿನ ಪ್ರಕಾರ ರೌರವ ನರಕಕ್ಕೆ ಹೋಗ್ತಾರೆ ಅಂತ ಅಲ್ಲ, ಅದು ಬೇರೆ. ಅದು ಅದೇ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಇಸ್ಲಾಮಿನಲ್ಲಿರುವಂತಹ ಒಂದು ಅವಿಭಾಜ್ಯ ಘಟಕವನ್ನು ಕೋರ್ಟ್ ಅದು ಅವಿಭಾಜ್ಯ ಘಟಕ ಅಲ್ಲ ಅಂತ ಹೇಳಬಾರದು ಅಂತ. ಶಫೀಸಾದ್ ಅವರೇ, ನಿಮ್ಮ ಯಾವ ವಾದವನ್ನು ಇವತ್ತಿನ ಪ್ರೆಸೆಂಟ್ ಡೇ ಲಾಜಿಕಲ್ ಆರ್ಗ್ಯುಮೆಂಟ್ಗೆ ತಂದು ನಿಲ್ಸೋದಕ್ಕಾಗೋದಿಲ್ಲ.
ದಯವಿಟ್ಟು. ಯಾಕೆ ಆಗಲ್ಲ? ನೀವು ಆಯ್ತು, ಒಬ್ಬ ಮುಸ್ಲಿಂ ಮದ್ಯಪಾನ ಮಾಡ್ತಾನೆ ಅಂದ್ರೆ ಅದನ್ನ ರೌರವವಾದ ನರಕನೇ ಕಾದಿದೆ ಅವನಿಗಂತ ಅರ್ಥನ? ಹೌದು, ಅದೇ ನರಕ ನಮಾಜ್ ಕಾದಿದೆ ಮಾಡೋದವನಿಗೂ ಅಂತ. ಇದೆ ಶಿಕ್ಷೆ ಇದೆ. ಹೌದು. ನಮಾಜ್ ಮಾಡೋದು ಎಷ್ಟೋ ಜನರು ನಮಾಜ್ ಮಾಡಲ್ಲ. ಬಡ್ಡಿ ತಗೊಳ್ಳೋರಿಗೆ ನಾನ್ ಹೇಳ್ತಾ ಇರೋದು, ನರಕಕ್ಕೆ ಹೋಗ್ತಾರೆ ಸರ್, ಅಂತ ಅವ್ರು. ಇಲ್ಲಿ ನಮಾಜ್ ಮಾಡೋದು ಬೇರೆ, ನಮಾಜ್ ಇಲ್ಲ ಅಂತ ಹೇಳೋದು ತಪ್ಪು ಅಂತ ಹೇಳ್ತಾ ಇರೋದು ನಾವು. ನಾನು ಹಿಜಾಬ್ ಬರ್ತೀನಿ, ಹಾಕೋದು ಬೇರೆ. ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಎಸ್ ನಜ್ಮಾ. ಡಿಬೇಟು ಧರ್ಮಗಳ ನಡುವೆ ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯುವಂತದ್ದಲ್ಲ. ಈಗ ನಮಗೆ ತುಂಬಾ ದೊಡ್ಡ ಕನ್ಸರ್ನ್ ಆಗ್ಬೇಕಾಗಿರೋದು, ನಾವಿರೋ ಪ್ಯಾನಲ್ ಅಲ್ಲಿ ಇರುವ ಇಷ್ಟೂ ಜನಕ್ಕೂ ದೊಡ್ಡ ಕನ್ಸರ್ನ್ ಆಗ್ಬೇಕಾಗಿರುವಂಥದ್ದು ಎಜುಕೇಶನ್ ಅನ್ನುವಂಥದ್ದು. ಈಗ ನೋಡಿ, ಜಸ್ಟಿಸ್ ಆಚಾರ್ ವರದಿ ಹೇಳುತ್ತೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ದಲಿತರಿಗಿಂತ ಮುಸ್ಲಿಂ ಸಮುದಾಯ ಹಿಂದೆ ಉಳಿದಿದೆ ಅಂತ ಹೇಳಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಕಮಿಷನ್ ಕೂಡ ಅದೇ ವರದಿಯನ್ನ ಹೇಳುತ್ತೆ. ವೆನ್ ಇಟ್ ಕಂಪೇರ್ ಟು ದಲಿತರಿಗೆ ಕಂಪೇರ್ ಮಾಡಿದ್ರು ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳ ಎಜುಕೇಶನ್ ತೀರಾ ಕಡಿಮೆ ಇದೆ. 51% ಮಿನಿಮಮ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಅನ್ನ ಪಡೆದ ಮಕ್ಕಳ ಸಂಖ್ಯೆ 51%. ಇಲ್ಲಿ 49% ಎಲ್ಲಿ ಹೋಗ್ತಾ ಇದೆ? 49% ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಮುಸ್ಲಿಂ ಸಮುದಾಯದಲ್ಲಿ ಒಂದಷ್ಟು ಕಟ್ಟುಪಾಡುಗಳಿದಾವೆ, ಅದನ್ನ ನಾವೆಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಹಿಂದೂ ಸಮಾಜದಲ್ಲಿ ಸಾಕಷ್ಟು ರಿಫಾರ್ಮರ್ಸ್ ಬಂದ್ರು, ಅದು ನಾರಾಯಣ್ ಗುರು ಅವರಾಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಶಂಕರಾಚಾರ್ಯ, ಬೇರೆ 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 ರಿಫಾರ್ಮರ್ಸ್ಗಳು ಬಂದ್ರು. ಆ ರಿಫಾರ್ಮ್ಗಳಿಗೆ ತೆರೆದುಕೊಳ್ಳೋದಕ್ಕೆ ಶುರು ಆದ್ರು. ಆದರೆ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ನಂತರನೇ ತಗೊಳ್ಳೋಣ, ಸ್ವಾತಂತ್ರ್ಯ ನಂತರವೂ ಕೂಡ ಇದ್ದಿದ್ದು ಒಂದು ಹೊತ್ತಿನ ಊಟದ ಸಮಸ್ಯೆ, ಬದುಕುವ ಸಮಸ್ಯೆ, ಮನೆಯ ಸಮಸ್ಯೆ. ಇವತ್ತು ನಾವು ಬೆಂಗಳೂರಲ್ಲೇ ನೋಡ್ಬೋದು. ಅವಕಾಶ ಇಲ್ಲ ಅಂತ ಹೇಳಿ, ಯಾಕೆ ರಿಫಾರ್ಮೇಷನ್ಗೆ ಅವಕಾಶ ಇಲ್ಲ, ಇಲ್ಲ. ಇದೆ, ಖಂಡಿತವಾಗ್ಲೂ ಇದೆ. ಖಂಡಿತವಾಗ್ಲೂ ರಿಫಾರ್ಮ್ ಆಗ್ತಾ ಇರೋ ಕಾರಣಕ್ಕಾಗಿಯೇ ಮುಸ್ಲಿಂ ಹೆಣ್ಮಕ್ಳು, ನೀವೀಗ ಹೇಳಿದ್ರಿ ಜಡ್ಜ್ ಆಗಿದ್ದಾರೆ ಅಂತ, ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ನನ್ನಷ್ಟು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಬೇರೆ ಯಾರು ಬೇಡ, ಈಗ ನನ್ನನ್ನು ಎಕ್ಸಾಂಪಲ್ ತಗೊಳ್ಳಿ. ಮುಸ್ಲಿಂ ಹೆಣ್ಮಕ್ಳು ಎಷ್ಟು ಪೊಲಿಟಿಕಲಿ ಬರ್ತಾ ಇದ್ರು ಅನ್ನೋದು ನನಗಿಂತ ನಿಮ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲ ಸೀನಿಯರ್ಸ್ ಇದ್ದೀರಾ. ಬರ್ತಾ ಇದ್ದಾರೆ ಮುಸ್ಲಿಂ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಡಿ. ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ಮೋದಿರವರ ನಿಜವಾಗ್ಲೂ ಮನಸ್ಸಿನಾಳದ ಮಾತಾಗಿದ್ರೆ, ನೀನ್ ಹಿಜಾಬ್ ಹಾಕೋತೀಯೋ ಏನೋ, ಬಂದು ಓದಮ್ಮ ತಾಯಿ ಅಂತ ಹೇಳಿ ಒಂದು ಆಪರ್ಚುನಿಟಿಯನ್ನ ಮಾಡಿಕೊಡುವಂತ ಕೆಲಸ. ಸುಪ್ರೀಂ ಕೋರ್ಟಿನ 2 ನ್ಯಾಯಾಧೀಶರುಗಳ ಪೈಕಿ ಒಬ್ಬ ನ್ಯಾಯಾಧೀಶರು ವ್ಯಕ್ತಪಡಿಸಿದ ಅಭಿಪ್ರಾಯ ಕೂಡ ಅದೇ. ನೀವು ಜಸ್ಟ್ ಇದನ್ನ ಹೇಳ್ತಾ ಬಾರಿ ಭಾಷಣಗಳಿಗೆ ಸೀಮಿತ ಮಾಡ್ಬಿಟ್ಟು, ಅಯ್ಯೋ ಮುಸ್ಲಿಂ ಹೆಣ್ಮಕ್ಳೆಲ್ಲ ಒಳಗಡೆನೆ ಇರ್ತಾರೆ, ಬರೀ ಅವ್ರನ್ನ ಹೆರೋ ಮಿಷಿನ್ ಆಗಿ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನೀವು ಬಿಜೆಪಿ ಅವರು, RSS ಅವರು ಬರೀ ಭಾಷಣ ಮಾಡ್ಕೊಂಡು ಕೂತ್ರೆ ಆಗಲ್ಲ. ಅದಕ್ಕೆ ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಟ್ರಿಪಲ್ ತಲಾಕ್ ತರಹದ ಕಾನೂನಿಗಿಂತ ತೀರಾ ಇಂಪಾರ್ಟೆನ್ಸ್ ಇರುವಂತದ್ದು ಎಜುಕೇಶನ್ ಪಡೆಯೋದಕ್ಕೆ ಅವ್ರಿಗೆ ಮುಕ್ತವಾದಂತಹ ಅವಕಾಶವನ್ನ ಕೊಡ್ಬೇಕಾಗಿರುವಂತದ್ದು. ಸೊ ಮುಸ್ಲಿಂ ಹೆಣ್ಮಕ್ಳಿಗೆ ನೀನ್ ಹಿಜಾಬ್ ಹಾಕೊಂತೀಯಾ, ಪರವಾಗಿಲ್ಲ ತಾಯಿ, ನೀನ್ ಕಟ್ಟುಪಾಡು ಮೀರಿ ಮನೆಯಿಂದ ಹೊರಗಡೆ ಕಾಲಿಡ್ತಾ ಇದೆಯಲ್ಲ, ಅದ್ ದೊಡ್ಡ ಮ್ಯಾಟರು, ಬಾ ಓದು ಅಂತ ಹೇಳಿ ಓದಿಸ್ಬೇಕು. ಬರೀ 5% ಮಾತ್ರ ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎರಡೂ ಕೂಡ ಒಂದು ರಿಸರ್ಚ್ ಅಥವಾ PhD ಅಥವಾ ಹೈಯರ್ ಎಜುಕೇಶನ್ ಅಂತ ಏನ್ ಕರಿತೀವಿ, ಆ ಹೈಯರ್ ಎಜುಕೇಶನ್ಗೆ ತೆಗೆದುಕೊಳ್ತಾ ಇರುವಂತಹ ಮುಸಲ್ಮಾನರ ಸಂಖ್ಯೆ ಕೇವಲ 5%. ಕೇವಲ 5%. ಇದು ತೀರಾ ಆತಂಕಕಾರಿಯಾಗಿರುವಂತಹ ವಿಚಾರ. ಈ ಆತಂಕಗಳನ್ನ ಬಗೆಹರಿಸಬೇಕು ಅಂದ್ರೆ ಸರ್ಕಾರಗಳು, ಧರ್ಮಗುರುಗಳು ಮತ್ತೆ ಧಾರ್ಮಿಕವಾಗಿ ಯೋಚನೆ ಮಾಡೋರೆಲ್ಲರೂ ಇದನ್ನ ತೆಗೆದಿಟ್ಟು ಈ ಸಮಾಜವನ್ನ ಸುಸ್ಥಿರತೆಯ ಕಡೆಗೆ, ಈ ಸಮುದಾಯವನ್ನ ಸುಸ್ಥಿರತೆಯ ಕಡೆಗೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ದಯವಿಟ್ಟು ಆಲೋಚನೆ ಮಾಡಿ ಅಂತ ನಾನು ಈ ಪ್ಯಾನಲ್ ಮೂಲಕ ಕೇಳ್ಕೊಳ್ತೀನಿ. ಫೇರ್ ಇನಫ್. ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಈಗಲೂ ಇದೆ, ತುಂಬಾ ಜೋರಾಗಿತ್ತು. ಇದೆ. ದಲಿತ ಮಕ್ಕಳು ಕ್ಲಾಸಿಗೆ ಬಂದು ಓದಂಗಿರಲಿಲ್ಲ. ಕ್ಲಾಸ್ ರೂಮ್ನಲ್ಲಿ ಅಕಸ್ಮಾತ್ ಅವರು ಬಂದರೂ ಕೂಡ ಅವ್ರನ್ನ ಕ್ಲಾಸ್ ರೂಮ್ನಲ್ಲಿ ಪ್ರತ್ಯೇಕವಾಗಿ ಕೂಡಿಸ್ಬೇಕಿತ್ತು. ಕ್ಲಾಸ್ ರೂಮ್ನಲ್ಲಿ ನೀರು ಕುಡಿಬೇಕಾದ್ರೆ ಹಿಂಗೆ ಎತ್ತಿ ನೀರು ಹಾಕ್ತಿದ್ರು ಅವ್ರಿಗೆ. ಸ್ವತಃ ಅಂಬೇಡ್ಕರ್ ಇದನ್ನು ಅನುಭವಿಸಿದ್ದಾರೆ. ಅದನ್ನು, ಆ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು ಮುಖ್ಯವೋ ಅಥವಾ ದಲಿತರ ಶಿಕ್ಷಣ ಮಟ್ಟ ಕಡಿಮೆ ಇದೆ, ಅಸ್ಪೃಶ್ಯತೆನೋ ಇನ್ನೊಂದು ಮತ್ತೊಂದು, ಅವ್ರು ದೂರ ಕೂತ್ಕೋತಾರೋ, ಕ್ಲಾಸ್ ರೂಮಿನ ಹೊರಗೆ ಕೂತ್ಕೋತಾರೋ, ನೀರು ಎತ್ತಿ ಕುಡಿಸಲಾಗುತ್ತೋ, ಹೆಂಗೋ ಒಂದು ದಲಿತರ ಮಕ್ಕಳು ಶಾಲೆಗೆ ಹೋಗಲಿ ಅನ್ನೋದು ಕರೆಕ್ಟ್. ಇಲ್ಲ, ನಿರ್ಮೂಲನೆ ಮಾಡುವಂಥದ್ದು ಮುಖ್ಯ. ನೀವು ನಿರ್ಮೂಲನೆ ಯಾವ ಸಮುದಾಯಗಳಿಗೆ ಮಾಡ್ಬೋದು? 75 ವರ್ಷ ಆದ್ಮೇಲೆ ಅವ್ರಿಗೆ ಸ್ಪೆಷಲ್ ರಿಸರ್ವೇಶನ್ ಅನ್ನ ಕೊಡ್ಲಾಯ್ತು. ಇಲ್ಲ, ಈ ಮಕ್ಕಳನ್ನ ಒಳಗಡೆ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿಕಾಯ್ತು. ಒಂದೇ ನಿಮಿಷ, ಒಂದು ಸಾಮಾಜಿಕ ಪಿಡುಗಿದೆ ಅಸ್ಪೃಶ್ಯತೆ ಅನ್ನುವಂಥದ್ದು. ನೋಡಿದ್ವಿ, ಮೊನ್ನೆ ನೋಡಿದ್ವಿ SC ಮಕ್ಕಳನ್ನ, ಸ್ಕೆಡ್ಯೂಲ್ ಕಾಸ್ಟ್ ನ ದಲಿತರ ಮಕ್ಕಳನ್ನ ಟಾಯ್ಲೆಟ್ ಪಿಟ್ ಒಳಗಡೆ ಇಳಿಸಿದಂತಹ ಘಟನೆ, ಎಂತ ಹೃದಯ ವಿದ್ರಾವಕವಾಗುವಂತ ಘಟನೆ. ಅಂತ ಘಟನೆಗಳು ಇವತ್ತಿಗೂ ಜರುಗ್ತಾ ಇದೆ. ಹೆಣ್ಣು ಮಕ್ಕಳ ವಿಚಾರಕ್ಕೆ ನಾನು ಅದನ್ನೇ ಕೇಳ್ತಾ ಇರೋದು. ಮಲದ ಗುಂಡಿಯಲ್ಲಿ ಇಳಿಸ್ತಾರೋ, ಎಲ್ಲಿ ಇಳಿಸ್ತಾರೋ, ನೀವು ಹೆಂಗೋ ಒಂದು ಹೋಗಿ ಶಿಕ್ಷಣ ತಗೊಳ್ಳಿ ಅಂತ ಹೇಳಿದ್ರೆ ಅದು ಅಮಾನವೀಯ. We should not tell it. ಅಟ್ಲೀಸ್ಟ್ ದಲಿತರ ಮಕ್ಕಳು ಶಾಲೆಯ ಬಾಗ್ಲ ತನಕ ಬರ್ತಾ ಇದ್ರು. ನಾನೊಬ್ಳು ಹೆಣ್ಣು ಮಗಳಾಗಿ ಹೇಳ್ತೀನಿ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಸ್ಲಮ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಪೇರೆಂಟ್ಸು ಪಾಪ ಅವ್ರಿಗೆ ಅದೊಂದು ಏನು ಪಬ್ಲಿಕ್ ಅಲ್ಲಿ ಅದೊಂದು ಇದನ್ನ ಬಿಲ್ಡ್ ಮಾಡಿ ಮನಸ್ಥಿತಿ ಬಿಲ್ಡ್ ಆಗೋಗಿರುತ್ತೆ. ಹಮಾರೆ ಬಚ್ಚೆ ನೈ ಹೋತಾ ಮೇಡಮ್, अब देखो बुर्खा भी नहीं है, हिजाब भी नहीं है, क्यों की जाते थे ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನನಗೆ ಅಲ್ಟಿಮೇಟ್ ಹೆಣ್ಮಕ್ಳು ಎಜುಕೇಶನ್ ಬೇಕು, ಹಾಗಾಗಿ ಶಾಲೆ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಅದಕ್ಕೆ ಬಟ್ಟೆ ಇರಲಿ.
ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಿದ್ದಾರೆ ಇದಕ್ಕೆ ತಕ್ಕದಾಗಿ ನಡ್ಕೊಳ್ಬೇಕು. ಯಾಕಂದ್ರೆ ಚುನಾವಣೆಗೂ ಮುಂಚೆ ನೀವೇ ಹೇಳ್ತಾ ಇದ್ರಿ, ಕುಮಾರಣ್ಣ ಎಷ್ಟು ನಿರ್ಭಿಡೆಯಿಂದ ಮುಸ್ಲಿಂ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ರು, ಆದ್ರೆ ಮುಸ್ಲಿಂ ಸಮುದಾಯ ಅವ್ರ ಜೊತೆಗೆ ನಿಲ್ಲಿಲ್ಲ. 88% ಪರಿಪೂರ್ಣವಾಗಿ ವೋಟ್ ಹಾಕಿ 136 ಸೀಟ್ಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಸ್ವಾಮಿ. ಈಗ ನೀವು ನಮ್ಮ ಪರವಾಗಿ ಡಿಸಿಷನ್ ತಗೊಳ್ಬೇಕು, ತಗೊಳ್ಳಿ. ಫೇರ್. ನಾನು ಚಂದ್ರಶೇಖರ್ ಅವ್ರದ್ದು ಮತ್ತು ಲತೀಫ್ ಖಾನ್ ಪಠಾಣ್ ಅವರ ರಿಯಾಕ್ಷನ್ ತಗೊಳ್ತೀನಿ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.